65,000 ಇಲ್ಲಿ 13,500 ಇಲ್ಲಿ. ಬೇಗ ಬೇಗ ಬನ್ನಿ, ಬೇಗ ಬೇಗ ತಗೊಳ್ಳಿ. ಸೂಪರ್ ಆಗಿದೆ, ಸೂಪರ್. ಒಂದು ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಸರ್ಗೆ ಪಿಯಾನೋ ಕೊಡ್ಸಿದ್ವಿ, ಆಯುಷ್ಮಾನ್ ಭವದಲ್ಲಿ. ಆನ್ಲೈನಲ್ಲಿ 75 ಇದೆ ಸರ್, ನಾವು ಬರೀ 30 ಕೊಡ್ತಾ ಇದ್ದೀವಿ. 20,000 ಸರ್. 20,000. ಸಕ್ಕತ್ತಾಗಿದೆ ಸರ್. 3,000ಗೆ ನಮ್ಮ ಕೈ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು. ಬನ್ನಿ ಸರ್. ವಾವ್, ತುಂಬ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಅಂದರೆ ಈಗ ಬೆಂಗಳೂರಲ್ಲೆಲ್ಲ ಹೇಗೆ ಅಂತಂದರೆ ಜಾಗ ಕಡಿಮೆ. ಹೌದು ಸರ್. ಅಂದರೆ ರೂಮ್ಸ್ ಜಾಗಗಳು ತುಂಬ ಕಡಿಮೆ ಇರುತ್ತೆ. ಅವರಿಗೆ ಒಂದು ತುಂಬ ಚೆನ್ನಾಗಿದೆ ಸರ್ ಇದು. ಎಸ್ ಸರ್. ಪುಟ್ಟದಾಗಿ ಪುಟಾಣಿಯಾಗಿ ಇನ್ಸೈಡ್ ಸ್ಟೋರೇಜು ಬರುತ್ತೆ ಸರ್. ಸ್ಟೋರೇಜ್ ಬರುತ್ತೆ ನಿಮಗೆ ಕೆಳಗಡೆ ಡ್ರಾವರ್ ಸ್ಟೋರೇಜ್ ಇರುತ್ತೆ. ಹಾಂ, ನಿಮಗೆ ಸೀಟು ಇರುತ್ತೆ ಸರ್ ಕೆಳಗಡೆ. ಸೀಟು ನೋಡಿ, ನಾನೇ ಕುತ್ಕೊಳ್ತೀನಿ ನೋಡಿ. ಹೆಣ್ಮಕ್ಳಿಗಂತೂ ತುಂಬ ಖುಷಿ. ಆದರೆ ಗಂಡು ಮಕ್ಕಳು ಹೊರಗಡೆ ಕಾಯ್ತಾ ಇರಬೇಕು ಫಂಕ್ಷನ್ಗೆ ಹೋಗೋಕ್ಕೆ. ಇಂಥದ್ದು ಕೊಡಿಸ್ಬಿಟ್ರೆ ಇನ್ನೂ ಅರ್ಧ ಗಂಟೆ ಲೇಟ್ ಮಾಡ್ತಾರೆ. ಲೇಟ್ ಮಾಡಿದ್ರೆ ಮಾಡಲಿ ಬಿಡ್ರಿ, ನಮ್ಮವ್ರು ಚೆನ್ನಾಗಿ ಕಾಣಿಸ್ಬೇಕಂತ ನಿಮ್ಗೆ ಇರುತ್ತಲ್ವಾ. ಇಂಥದ್ದೊಂದು ಕೊಡಿಸಿ ಇರಿ. ರೇಟ್ ಕೇಳೋಣ, ರೇಟಲ್ಲೇ ಇರೋದು ಮಜಾ. ಎಷ್ಟು ಸರ್ ಇದು? ಸೊ ಇದು ವಿತ್ ಸ್ಟೋರೇಜ್ ಸರ್ ನಿಮಗೆ ಲೈಕ್ 5,500 ಸರ್. ಲೈಕ್ ನಾನು ಆಲ್ರೆಡಿ ಕೇಳಿದ್ದೀನಿ ನಿಮಗೆ 10% ಡಿಸ್ಕೌಂಟು. 5,000 ಕೊಟ್ಬಿಡ್ತೀನಿ ಸರ್. 5,000 ಕೊಟ್ಬಿಡ್ತಾರೆ. MRP ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ತುಂಬ ಜಾಸ್ತಿ ಇರುತ್ತೆ. ಎಷ್ಟಿರುತ್ತೆ ಸರ್? ಸರ್ MRP 12,000 ಇದೆ. 12,000. 12,000 ರೂಪಾಯಿ ನಿಮ್ಗೆ 5,000 ರೂಪಾಯಿ ಕೊಡ್ತಾರೆ. ಅದೇ ನಾನು ಹೇಳಿದೆ ನಿಮಗೆ, 30,000 ರೂಪಾಯಿ ಇಟ್ಕೊಂಬನ್ನಿ, ಇಲ್ಲ ಒಂದು 50,000 ರೂಪಾಯಿ ತೊಗೊಂಬನ್ನಿ. ಒಂದು ಐಟಮ್ ತೊಗೊಳ್ಳೋ ಜಾಗದಲ್ಲಿ 5-6 ಐಟಮ್ ತೊಗೊಳ್ಳಿ. ಓಕೆ. ಬೇರೆ ಡ್ರೆಸ್ಸಿಂಗ್ ಯೂನಿಟ್ ತೋರಿಸ್ತೀನಿ ಸರ್, ಬನ್ನಿ. ಸೊ ಇದು ಸೇಮ್ ಡ್ರೆಸ್ಸಿಂಗ್ ಯೂನಿಟ್ ಸರ್ ಇದು. ಓಕೆ, ಅಲ್ಲಿ ನೋಡಿದ್ವಲ್ಲ ಅದೇ ಥರ. ನೋಡಿ, ಇನ್ಸೈಡ್ ಸ್ಟೋರೇಜ್ ಇದೆ. ಲೈಕ್ ನಿಮಗೆ ಡ್ರಾವರ್ ಸ್ಟೋರೇಜ್ ಇರುತ್ತೆ. ಒಂದು ಸೀಟಿಂಗ್ ಇರುತ್ತೆ. ಸೀಟಿಂಗ್ ಇರುತ್ತೆ ಸರ್. ಸೂಪರ್ ಸರ್. ಇದನ್ನು ಸೇಮ್ ಪ್ರೈಸ್ ಸರ್. ಇದು ಸೇಮ್ ಪ್ರೈಸ್ 5,500. ಇದು 5,500 ರೂಪೀಸ್. 500 ತೆಗ್ದಾಕಿ 5,000 ರೂಪೀಸ್. ಏನು ಸರ್? ಎಸ್ ಸರ್. ಓಕೆ. ಇದು ಪ್ಲೇನ್ ಮಿರರ್ ಸರ್. ಇದು ಪ್ಲೇನ್ ಮಿರರ್. ಓಕೆ. ಲೈಕ್ ನಿಮಗೆ ಓನ್ಲಿ ಡ್ರಾವರ್ ಬರುತ್ತೆ. ಬರೀ 4,500 ಸರ್. 4,500. 4,500. ನಿಮ್ಗೆ 5,000 ರೂಪಾಯಿ ಇದ್ರೆ ಇದನ್ನ ತೊಗೊಳ್ಳಿ, 4,500 ರೂಪಾಯಿ ಅಂದ್ರೆ ಅದನ್ನ ತೊಗೊಳ್ಳಿ. ಇಲ್ಲ ಅಂತಂದರೆ ಯಾವ ಸ್ಟೈಲ್ ಇಷ್ಟ ಇದೆಯೋ ಅದನ್ನು ನೀವು ತೊಗೊಳ್ಳಿ. ಓಕೆ. ಬೇಕಂತ ಇದರದಲ್ಲಿ ಕಸ್ಟಮೈಸ್ ಮಾಡಬೇಕಂತ ಕಸ್ಟಮೈಸ್ ಮಾಡಿ ಕೊಡ್ತೇನೆ ಸರ್. ಕಸ್ಟಮೈಸ್ ಕೂಡ ಮಾಡಿಕೊಡ್ತಾರೆ ನಿಮಗೆ. ಸೂಪರ್. ಇಲ್ಲಿ ನೋಡಿ ಸರ್, ಇದು 2 ಡೋರ್ ವಾರ್ಡ್ರೋಬ್ ಸರ್. ಇದು 2 ಡೋರ್. ಒಂದು ಗಂಡ ಹೆಂಡತಿಗೆ ಸೂಪರ್ ಆಗಿರೋ ವಾರ್ಡ್ರೋಬ್. ಸಖತ್ತಾಗಿದೆ ಸರ್ ಇದು. ಎಸ್ ಸರ್. ನೈಸ್ ಸರ್ ಇದು. ಸೊ ಬರೀ 6,500 ಸರ್. ಎಷ್ಟು ಸರ್? 6,500 ಸರ್. ಮನೆ ಹತ್ರ ಕೇಳಿದ್ರೆ 12,000 ರೂಪಾಯಿ ಹೇಳ್ತೀನಿ ಸರ್. ಹೌದು ಸರ್. ಮಾರ್ಕೆಟಲ್ಲಿ ಇದೆಲ್ಲ ಲೈಕ್ 10,000 ಅಬೋನೇ ಇದೆ ಸರ್ ಮಾರ್ಕೆಟಲ್ಲಿ. ಹೌದು. ನಾವು ಬರೀ 6,500 ಸರ್. 6,500. ಎಸ್ ಸರ್. ನೋಡ್ರಿ, ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಡಬಲ್ ಡೋರ್ದು ಒಂದು ವಾರ್ಡ್ರೋಬು ನಿಮಗೆ 6,000 ರೂಪಾಯಿಗೆ ಸಿಗುತ್ತೆ. MRP ತುಂಬ ಜಾಸ್ತಿನೇ ಇರುತ್ತೆ. ಇಲ್ಲಾಂದ್ರೆ ಎಷ್ಟಿದೆ ಸರ್ MRP ಇದು? ಸರ್ MRP 17,000 ಇದೆ ಸರ್. 17,000 ರೂಪಾಯಿ ಇಲ್ಲಿ, 6,000 ರೂಪಾಯಿ ಇಲ್ಲಿ, 11,000 ರೂಪಾಯಿ ನಿಮ್ಗೆ ಕಡಿಮೆ ಆಗ್ತಿದೆ, ತಗೋಬೋದು. ಇದು ಸರ್? ಸೊ ಇದು ನಾವು ರೆಡಿ ಮಾಡಿಸಿದ್ದೀವಿ ಸರ್. ಇದು ನೀವೇ ರೆಡಿ ಮಾಡಿದ್ದು? ಕಸ್ಟಮೈಸ್ಡ್. ಕಸ್ಟಮರ್ ಕೇಳಿದ್ರೆ ಈ ಥರದ್ದು ಬೇಕಂತ ಅದಕ್ಕೋಸ್ಕರ 4 ಪೀಸ್ ರೆಡಿ ಮಾಡಿದ್ದೀನಿ. 3 ಸೇಲ್ ಆಗಿಬಿಟ್ಟಿದೆ ಸರ್. ನೋಡಿ, ಕಸ್ಟಮರ್ ಯಾರೋ ಬಂದಿದ್ದಾರೆ, ಈ ಥರ ಬೇಕು ಅಂತ ಒಂದು ಐಟಮ್ ಕೇಳಿದ್ದಾರೆ. ಇವರು ಎಷ್ಟು ಪರ್ಫೆಕ್ಷನ್ ಬಿಸ್ನೆಸ್ ಮ್ಯಾನ್ ಅನ್ನೋದಕ್ಕೆ ಕಸ್ಟಮರ್ಗೆ ಈ ಥರನೂ ಇಷ್ಟ ಆಗುತ್ತೆ ಅಂತ ಹೇಳಿ 4 ರೆಡಿ ಮಾಡಿದ್ದಾರೆ. ಸೂಪರ್. ಕರೆಕ್ಟ್ ಅಲ್ಲ ಸರ್? ಕರೆಕ್ಟ್ ಸರ್. ಇದು ಈ ಥರ ಪ್ಯಾಟರ್ನ್ ಇರುತ್ತೆ ಸರ್ ನಿಮಗೆ. ಲೈಕ್ ನಿಮಗೆ ಲೈಕ್ ಇದು ಇನ್ಸೈಡ್ ಏನಾದ್ರು ಡಿಸೈನ್ ಬೇಕಂತ ಕೇಳಿ ಆ ಥರ ಡಿಸೈನ್ ಪ್ಯಾಟರ್ನ್ ಮಾಡ್ತೀನಿ. ನೋಡಿ, ಇದು ಇದೆ. ನಿಮ್ಗೆ ಏನಾದ್ರು ಕಸ್ಟಮೈಸ್ಡ್ ಆಗಿ ಬೇರೆ ಥರ ಬೇಕು ಅಂತ ಕೂಡ ಮಾಡಿಕೊಡ್ತಾರೆ. ಚೆನ್ನಾಗಿದೆ ಸರ್. ಎಷ್ಟು ಸರ್ ಇದು? ಇದನ್ನು ಬರೀ 6,500 ಸರ್. ಅಷ್ಟೇನಾ? ಅಷ್ಟೇ ಸರ್. ಸರ್, ನಾನು ಒಂದು ಪ್ಲಾನ್ ಮಾಡ್ತಾ ಇದ್ದೀನಿ. ಎಸ್ ಸರ್. ಅಲ್ಲಿ ಬೆಂಗಳೂರು ಒಳಗಡೆ ಸಿಟಿಯಲ್ಲಿ ಒಂದು ಅಂಗಡಿ ಮಾಡ್ಕೊಂಡ್ಬಿಡ್ತೀನಿ. ದಯವಿಟ್ಟು ಕಳಿಸ್ಕೊಟ್ಬಿಡಿ. ನಾನು ನಿಜವಲ್ಲೂ ನೋಡಿ, ಇವ್ರ ಹತ್ರ ಒಂದು 6,000 ರೂಪಾಯಿಗೆ ತೊಗೊಂಡು ನಾನು 10,000 ರೂಪಾಯಿಗೆ ಈಸಿಯಾಗಿ ಮಾರ್ಬೋದು. 100% ಸರ್. ಇನ್ನೊಂದು ಹೇಳ್ತೀನಿ, ಇವರು B2Cಗೂ ಕೊಡ್ತಾರೆ. B2B ಕೊಡ್ತೀರಾ ಸರ್? B2B ಕೊಡ್ತಾ ಇದ್ದೀನಿ. B2Bಗೂ ಕೊಡ್ತಾರೆ. ನೀವೇನಾದರೂ ಈ ವಿಡಿಯೋಸ್ ನೋಡ್ತಾ ಇರೋರಲ್ಲಿ ಯಾರಿಗಾದರೂ ಫರ್ನಿಚರ್ ಬಿಸ್ನೆಸ್ ಮಾಡಬೇಕು, ನನಗೆ ಇದರಲ್ಲಿ ಏನು ನಾಲೆಡ್ಜೇ ಇಲ್ಲಪ್ಪ, ಒಂದು ಅಂಗಡಿ ಹಾಕ್ಕೊಳ್ತೀನಿ, ನನ್ನ ಫರ್ನಿಚರ್ಸ್ಗಳನ್ನ ಎಲ್ಲೆಲ್ಲಿಂದ ತೊಗೋಬೇಕು ಅಂದಾಗ ಇವ್ರ ಹತ್ರನೂ ನೀವು ಫರ್ನಿಚರ್ಸ್ ತೊಗೊಂಡು ಆರಾಮಾಗಿ ಕಸ್ಟಮರ್ಸ್ ಸೇಲ್ ಮಾಡ್ಬೋದು. ನೋಡ್ತಾ ಇದ್ದೀರಲ್ಲ, 6,000 ರೂಪಾಯಿ. ಸೂಪರ್. ಸೊ ಇದನ್ನು 2 ಡೋರ್ ವಾರ್ಡ್ರೋಬ್ ಸರ್. 2 ಡೋರು. ಲೈಕ್ ನಿಮಗೆ ಲೈಕ್ 6 ಫೀಟ್ ಹೈಟ್ ಬೇಕಂತೆ ಬರೀ 6,500 ಸರ್. ಇಲ್ಲ ಸ್ವಲ್ಪ ಜನ 5 ಫೀಟ್ ಬೇಕಂತ ಕೇಳ್ತಾರೆ. 5 ಫೀಟ್ ಬೇಕಾ? 5,500. ಚಿಲ್ಡ್ರನ್ಸ್ಗೆ ಯೂಸ್ ಮಾಡ್ಕೋಬೋದು. ನೋಡಿ, 6 ಫೀಟ್ದು ನಿಮಗೆ 6,500. ಆ 500 ಅನ್ನೋದನ್ನ ನಾನೇ ರಿಕ್ವೆಸ್ಟ್ ಮಾಡ್ಕೊಬಿಡ್ತೀನಿ, ಬಿಟ್ಬಿಡ್ತಾರೆ. ಇನ್ನೊಂದು 5 ಫೀಟ್ ಅಂತಂದರೆ 5,500. ಅದೇ ಸೂಪರ್. ಇವರು ನಿಜವಲ್ಲೂ ಹೇಳ್ತೀನಿ,
ಕಸ್ಟಮೈಸ್ಡ್ ನಿಮ್ಗೆ ಹೇಗೆ ಬೇಕೋ ಹಾಗೆ ಕೂಡ ನಿಮಗೆ ಮಾಡಿಕೊಡ್ತಾರೆ. ಎಸ್ ಸರ್. ಓಕೆ, ತುಂಬ ಚೆನ್ನಾಗಿದೆ ಸರ್. ಒಂದ್ಸರಿ ನಮ್ಮ ಪ್ರೇಕ್ಷಕರಿಗೆ ತೋರಿಸ್ಬಿಡ್ತೀನಿ ನೋಡಿ. ಅಲ್ಲೊಂದು ಪೈಪ್ ಬಂದಿಲ್ಲ, ಪೈಪ್ ಹಾಕ್ಕೊಡ್ತಾರೆ ನಿಮಗೆ. ಎಸ್. ಅದು ಸ್ಯಾರಿ ಹ್ಯಾಂಗಿಂಗ್ ಆದರೂ ಮಾಡ್ಕೋಬೋದು, ನೀವು ಪ್ಯಾಂಟ್ಸ್ಗಳನ್ನಾದರೂ ಹಾಕೋಬೋದು, ಕೋಟ್ಸ್ಗಳನ್ನ ಕೂಡ ಇಟ್ಕೋಬೋದು. ಸ್ಪೇಸ್ ತುಂಬ ಚೆನ್ನಾಗಿದೆ. 3 ಡೋರು. 3 ಡೋರ್ ವಾರ್ಡ್ರೋಬ್ ಸರ್. ಸೂಪರ್ ಸರ್. ನೋಡಿ 3 ಡೋರ್ ಇರೋಂಥ ವಾರ್ಡ್ರೋಬ್. ಸೂಪರ್ ಸರ್. ಒಂದು ಡ್ರಾ ಬರುತ್ತೆ. ಎಸ್ ಸರ್, ಬರುತ್ತೆ ಸರ್. ಡ್ರಾ ಬರುತ್ತೆ. ಒಂದು ಕಡೆ ಆರಾಮಾಗಿ ಲೇಡೀಸ್ದೆಲ್ಲ ಫುಲ್ ಇಟ್ಕೊಂಡು, ಇಲ್ಲಿ ಜೆಂಟ್ಸ್ಗೆ ಎಲ್ಲ ಮನೆಯಲ್ಲೂ ಅಷ್ಟೇ ರೀ. ನಮ್ಮ ಮನೇಲಲ್ಲ, ಎಲ್ಲರ ಮನೆಯಲ್ಲೂ ಅಷ್ಟೇ. ಲೇಡೀಸ್ಗೆ ದೊಡ್ಡ ಕಂಪಾರ್ಟ್ಮೆಂಟು, ನಮಗೆ ಚಿಕ್ಕ ಕಂಪಾರ್ಟ್ಮೆಂಟು. ಗೊತ್ತಿರುತ್ತೆ ಹಬ್ಬಕ್ಕೆ ಮನೇಲಿರೋ ಗಂಡಸರು ಬಟ್ಟೆ ತೊಗೊಳ್ಳಿಲ್ಲ ಅಂದ್ರೂ ತನ್ನ ಹೆಂಡತಿಗೆ ಮಕ್ಕಳಿಗೆ ಅವ್ನು ಬಟ್ಟೆ ಕೊಡಿಸ್ತಾನೆ. ಅದೇ ಅಪ್ಪ ಬಿಡಿ, ಅದು ಬೇರೆ. ಎಷ್ಟು ಸರ್ ಇದು? ಸೊ ಬರೀ 13,500 ಸರ್. 13,500. ಆನ್ಲೈನಲ್ಲಿ 36,000 ಇದೆ ಸರ್. 36. 36,000. 36,000 ರೂಪಾಯಿದು 13,500 ಕೊಡ್ತಾರೆ. ಪರ್ಚೇಸ್ ಮಾಡಬಹುದು. ಇರಲಿ, ನೀವು ಪರ್ಚೇಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಬನ್ನಿ ಸರ್. ನೆಕ್ಸ್ಟು ಸೊ ನೆಕ್ಸ್ಟ್ ಇದು ಒಂದು ಹೇಳ್ಬಿಟ್ಟು, ಇದು 2 ಡೋರ್ ವಾರ್ಡ್ರೋಬ್. 2 ಡೋರು ಸೇಮು. ಇದು 6,500. 6,500. ಇವ್ರ ಹತ್ರ ಏನಂತಂದ್ರೆ ಬರ್ತಾನೆ ಇರುತ್ತೆ, ಸ್ಟಾಕ್ ಹೋಗ್ತಾನೆ ಇರುತ್ತೆ. ನಡೀರಿ ನೆಕ್ಸ್ಟ್ ಐಟಮ್ಸ್ಗೆ ಹೋಗೋಣ. ಸೂಪರ್ ಸರ್. ಸ್ಲೈಡಿಂಗ್ ವಾರ್ಡ್ರೋಬ್. ಇದು ಆನ್ಲೈನಲ್ಲಿ 75 ಇದೆ ಸರ್. ನಾವು ಬರೀ 30 ಕೊಡ್ತಾ ಇದ್ದೀವಿ. ಆನ್ಲೈನಲ್ಲಿ ಎಷ್ಟಿದೆ? 75,000 ಸರ್. 75,000 ಇದೆ ಅಂತೆ. ಇವ್ರು ಕೊಡೋದು ಬರೀ 30,000ಕ್ಕೆ. ಸೂಪರ್ ಸರ್. ಇನ್ನು 10% ಡಿಸ್ಕೌಂಟ್ ಇದೆ ಸರ್. 10% ಡಿಸ್ಕೌಂಟು, ಆದರೆ 27,000ಕ್ಕೆ. ಸೂಪರ್ ಆಗಿ ಅಂದರೆ 75,000 ಇರೋದು 27,000 ರೂಪಾಯಿಗೆ ಸಿಗುತ್ತೆ. ಆಮೇಲೆ ತುಂಬ ಡಿಫ್ರೆಂಟ್ ಆಗಿದೆ ನಿಮ್ಮ ಸ್ಲೈಡಿಂಗ್ ಡೋರ್. ಈಗ ತುಂಬ ಟ್ರೆಂಡಿಂಗಲ್ಲಿರೋದು, ಟ್ರೆಂಡಿಂಗಲ್ಲಿದೆ. ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು. ಇದು ಆ್ಯಕ್ಚುಲಿ 6x7 ಇದೆ ಸರ್. 6x7 ಅದು 30,000 ಸರ್. ಇದು ಲೈಕ್ ನಿಮಗೆ 5x6 ಬೇಕಂತೆ 25,000 ಆಗುತ್ತೆ ಸರ್. 5x6 ಬೇಕು ಅಂದರೆ ನಿಮ್ಗೆ 25,000 ಆಗುತ್ತೆ. ಇದು 6x7, 7 ಫೀಟ್ ಹೈಟ್ ಇದೆ, 6 ಇಂಟು ಅಗಲ ಇದೆ. ಆಮೇಲೆ ಇದು ಬಂದು ನಿಮಗೆ 2 ಫೀಟ್ ಬರುತ್ತೆ. ಒಳ್ಳೆ ಏನಂತ ಹೇಳ್ತೀವಿ, ಜೈಜಾಂಟಿಕ್ ಅಂತ ಹೇಳ್ತೀವಲ್ವಾ, ಈಸಿಯಾಗಿ ಆಗುತ್ತೆ. ಇದರಲ್ಲಿ ಒಂದು ಫ್ಯಾಮಿಲಿದು ಅಷ್ಟು ಜನದ್ದು ಬಟ್ಟೆಗಳನ್ನ ಇಟ್ಕೋಬೋದು. ಓಕೆ, ತುಂಬ ಚೆನ್ನಾಗಿದೆ ವಾರ್ಡ್ರೋಬು, ನೈಸ್. ಆಮೇಲೆ ನೋಡಿ, ತುಂಬ ಡೋರ್ ತೆಗೆದಾಗ ಸ್ಪೇಸ್ಗಳಿರಲ್ಲ, ಅದೆಲ್ಲ ಇರುತ್ತೆ. ಇದು ಸ್ಪೇಸ್ನ ಕಡಿಮೆ ಮಾಡುತ್ತೆ, ಅಂದರೆ ಜಾಗದ ಸಮಸ್ಯೆಗಳನ್ನ ಕಡಿಮೆ ಮಾಡಿ ಇದು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಚೆನ್ನಾಗಿದೆ ಸರ್. ನೆಕ್ಸ್ಟ್ ಡೈನಿಂಗ್ ಟೇಬಲ್ ತೋರಿಸ್ತೀನಿ ಸರ್. ಡೈನಿಂಗ್ ಟೇಬಲ್ ತೋರಿಸ್ತೀರಾ? ಎಸ್ ಸರ್. ಡೈನಿಂಗ್ ಟೇಬಲ್ಗೆ ಬಂದಿದ್ದೀವಿ. ಎಸ್ ಸರ್. ಸರ್ ಇದು 6 ಸೀಟರ್ ಡೈನಿಂಗ್ ಟೇಬಲ್ ಸರ್. ಸೂಪರ್ ಸರ್, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಸರ್ ಇದು ಪ್ರೈಸ್ ಬರೀ 20,000 ಸರ್. 20,000? 20,000. ಏನು ಸರ್ ಹೇಳ್ತಿದ್ದೀರಿ? ಹೌದು ಸರ್, ನಿಜ ಸರ್. ಕರೆಕ್ಟಾಗಿ ಹೇಳಿ ಸರ್. ಸರ್ ನಿಜ ಹೇಳ್ತಾ ಇದ್ದೀನಿ ಸರ್. ನಿಜ ಹೇಳ್ತಿದ್ದೀರಿ. ನಿಜ ಹೇಳ್ತಾ ಇದ್ದೀನಿ. MRP ಎಷ್ಟಿದೆ ಸರ್? ಸರ್ MRP 69,000 ಇದೆ ಸರ್. 69,000? ಎಸ್ ಸರ್. 69,000 ಎಲ್ಲಿ, 20,000 ಎಲ್ಲಿ? ಅದು 6 ಸೀಟರ್ ಡೈನಿಂಗ್ ಟೇಬಲ್ ನಿಮಗೆ ವಿತ್ ನಿಮಗೆ ಟೀಕುಡ್ ಫಿನಿಶಿಂಗ್. ಟೀಕುಡ್ ಅನ್ಸುತ್ತಿದ್ದು? ಎಸ್ ಸರ್. ಟೀಕುಡ್ ಇಲ್ಲ ಸರ್, ಇದು ರಬ್ಬರ್ ವುಡ್ ಸರ್. ರಬ್ಬರ್ ವುಡ್ ಶೀಶಾ ವುಡ್ಡಲ್ಲಿ ನಿಮಗೆ ಟೀಕುಡ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಒಂದು ಕ್ಲಾಸಿ ಲುಕ್ ಇದೆ ರೀ, ಮೈಲ್ಡ್, ಅಂದರೆ ಹೆಚ್ಚು ಶೈನಿ ಇಲ್ದಿರೆ ಮೈಲ್ಡ್ ಲುಕ್ಕಲ್ಲಿದೆ. 20,000 ರೂಪಾಯಿಗಿದೆ. ಸೂಪರ್. ಸೊ ಇಲ್ಲಿ ಇಟ್ಕೊಂಡಕ್ಕೆ ಜಾಗ ಇಲ್ಲ ಸರ್, ಅದಕ್ಕೋಸ್ಕರ ಲೈಕ್ ಅದು 4 ಸೀಟರ್ ಹಾಕಿಲ್ಲ ಇಲ್ಲಿ. ಓಕೆ, 4 ಸೀಟರು ಸಿಗುತ್ತೆ ಇದೇ ಪ್ಯಾಟರ್ನಲ್ಲಿ. ಬರೀ 15,000 ಸರ್. 4 ಸೀಟರ್ದು 15,000, 6 ಸೀಟರ್ದು 20,000. ನಿಮಗೆ ಮನೇಲಿ ಜಾಗ ಒಂಚೂರು ಸ್ಪೇಸಿಯಸ್ ಆಗಿದ್ರೆ 6 ಸೀಟರ್ ತೊಗೊಳ್ಳಿ. ಇಲ್ಲ ನಮ್ಮ 4 ಜನಕ್ಕೆ ಸಾಕು ಅಂತಂದರೆ 4 ಸೀಟರ್ ತೊಗೊಳ್ಳಿ. 15,000 ರೂಪಾಯಿ ಸಿಗುತ್ತೆ. ಎಸ್ ಸರ್. ಓಕೆ ಸರ್. ಸರ್ ನೆಕ್ಸ್ಟ್ ಟೀ ಪೈಸ್ ತೋರಿಸ್ತೀನಿ ಸರ್. T5 ತೋರಿಸ್ತೀರಾ? ಎಸ್ ಸರ್. ಇದು ಟೀಕುಡ್ ಟೀ ಪೈಸ್ ಇದು. ಸೊ ಇದು ಬರೀ 3,800 ಸರ್. 3,800? ಎಸ್ ಸರ್. ಶೀಶಮುಡ್ಡು ಸರ್. ಇದು MRP ಎಷ್ಟಿದೆ ಸರ್? ಇದು 12,000 ಇದೆ ಸರ್. 12,000? ಎಸ್ ಸರ್. 75% ಡಿಸ್ಕೌಂಟು. ಎಸ್ ಸರ್. 75% ಡಿಸ್ಕೌಂಟ್ ರೀ, ಆರಾಮಾಗಿ ತೊಗೋಬೋದು. ಸೂಪರ್ ಆಗಿದೆ ಸರ್. ಇದೆಷ್ಟು ಸರ್ ಇದು? ಸೊ ಬರೀ 3,000 ಸರ್. ಬರೀ 3,000? ಎಸ್ ಸರ್. ಸರ್ ಆಫೀಸ್ಗೆ ನಿಜಲು ಸಖತ್ತಾಗಿದೆ ರೀ. ಆಫೀಸ್ಗೆ ಯಾರಿಗಾರು ಬೇಕು ಅಂದರೆ ಖಂಡಿತ ತೊಗೊಳ್ಳಿ, ಮನೆಗೂ ತೊಗೋಬೋದು. ಸಖತ್ತಾಗಿದೆ ಸರ್ 3,000ಗೆ. ಎಸ್ ಸರ್. ಸೂಪರ್ ಸರ್. ನೋಡೋಣ, ಆದರೆ ನಾನು ಗಾಡಿಯಲ್ಲಿ ಕಟ್ಕೊಂಡು ಹೋಗ್ಬಿಡ್ತೀನಿ ಇವಾಗ. ಸರ್ ಇದು ಬರೀ 3,000 ಸರ್. 3,000 ಸರ್? 3,000 ಸಿಂಪಲ್. ಎಸ್ ಸರ್. ಓಕೆ, ಒಂದು ಸ್ಟಡಿ ಟೇಬಲ್ಲು ಕುತ್ಕೊಂಡು ಆರಾಮಾಗಿ ಇಟ್ಕೊಂಡು ಇದು ಮಾಡೋದಕ್ಕೆ. ಎಸ್ ಸರ್. ಆ್ಯಂಡ್ ಇನ್ನೂ ಮಾಡಲ್ ಇದೆ ಸರ್, ಇದು ಡ್ರಾವರ್ ಮಾಡಲ್ ಇದೆ. ಈ ಸೈಡಲ್ಲಿ
ಇದು ಡ್ರಾವರ್ ಮಾಡಲ್ ಸರ್, ಒಂದು ಡ್ರಾವರ್ ಬರುತ್ತೆ. ಇದು ಬರೀ 3000 ಸರ್. 3000 ಬರೀ 3000. ಹೌದಾ ಸರ್? ಎಸ್ ಸರ್. ನಿಜವಲ್ಲೂ ನೀವು ಯಾವುದು ಸರ್ ಬ್ರ್ಯಾಂಡ್ ಇದು? ಸರ್ ಇದು ಪೆಪ್ಪರ್ ಫ್ರೈ ಸರ್. ಪೆಪ್ಪರ್ ಫ್ರೈ ಅಂದರೆ ಬ್ರ್ಯಾಂಡೆಡ್ ಸ್ಟಡಿ ಟೇಬಲ್ ನಿಮಗೆ ಬರೀ 3000ಕ್ಕೆ ಸಿಗುತ್ತೆ. ಅದೇ ನಾನು ಹೇಳ್ದಂಗೆ ಮತ್ತೆ ಮತ್ತೆ ಹೇಳೋದು ಬೇಡ, ನೀವು ಒಂದು ಬಡ್ಜೆಟ್ ತೊಗೊಂಬಂದರೆ 5 ಐಟಮ್ 6 ಐಟಮ್ ಟ್ರೈ ಮಾಡಿದ್ರೆ 7-8 ಐಟಮ್ ಕೂಡ ತೊಗೊಂಡೋಗ್ಬೋದು. ಇದು CPU ಮಾಡಲ್ ಬರುತ್ತೆ ಸರ್. ಇದು CPU ಇಟ್ಕೊಳ್ಳೋದು. CPU ಇಟ್ಕೊಂಡು ಇದು ಬರೀ 5500 ಸರ್. 5500. 5500. ಸೂಪರ್ ಸರ್, ಚೆನ್ನಾಗಿದೆ, ಕ್ಲಾಸಿಯಾಗಿದೆ. ಎಸ್ ಸರ್. ವಾವ್. ಒಂದು ಡ್ರಾವರ್ ಬರುತ್ತೆ ಸರ್. ಓಕೆ, ಅಂದರೆ ಕೀಪ್ಯಾಡ್ ಇಟ್ಕೊಳ್ಳೋದು. ಎಸ್ ಸರ್. ನೈಸ್, ಚೆನ್ನಾಗಿದೆ. ಅದೆಷ್ಟು ಸರ್? ಸರ್ ಅದು ಬರೀ 4500 ಸರ್. 4500. ಎಸ್ ಸರ್. ಫುಡ್ ಟ್ರೆಶ್ ಬರುತ್ತೆ ಸರ್. ನೀವೇನೋ ಮ್ಯಾಜಿಕ್ ಮಾಡ್ತಿದ್ದೀರಾ ಸರ್, ನಿಜವಾಗ್ಲೂ ಇವರು ತುಂಬ ಮ್ಯಾಜಿಕ್ ಮಾಡ್ತಿದ್ದಾರೆ. ಒಂದು ಸೆಕೆಂಡ್ ನಾನು ಬಂದೇ ಇರಿ, ನಿಜವಾಗ್ಲೂ ಹೇಳ್ತೀನಿ ಇವರು ತುಂಬ ಮ್ಯಾಜಿಕ್ ಮಾಡ್ತಿದ್ದಾರೆ. ಇಷ್ಟು ಕಡಿಮೆ ರೇಟಿಗೆ ಅಂದರೆ ಈ ಥರದ್ದು ಒಳ್ಳೆ ಒಳ್ಳೆ ಐಟಮ್ ಸಿಗುತ್ತೆ ಅಂದರೆ ನನಗೆ ನಂಬೋಕ್ಕೆ ಆಗ್ತಿಲ್ಲ. ಸೊ ಇದು ಶೀಶಮುಡ್ ಬುಕ್ ಸೆಲ್ಫ್ ಸರ್. ಇದಾ ಶೀಶಮುಡ್ಡು? ಶೀಶಮುಡ್ ಬುಕ್ ಸೆಲ್ಫ್. ಹಾಂ ಸರ್ ಬರೀ 11000 ಸರ್. 11,000 ಸರ್. ಈಗ ನಿಮ್ಮ ಹತ್ರ ಒಂದಷ್ಟು ಬುಕ್ಸ್ಗಳಿದೆ, ನೀವು ಬುಕ್ ಓದ್ತೀರಿ, ಪುಸ್ತಕ ಪ್ರಿಯರು ಅಂತಂದರೆ ಇದನ್ನು ತೊಗೋಬೋದು. 11,000 ಬರೀ 11,000 ಸರ್. 11,000 ಅಷ್ಟೇ. ಇದು ನಿಮ್ಮ ಮನೆ ಒಳಗಡೆನೆ ಒಂದು ಲೈಬ್ರರಿ ಮಾಡ್ಕೋಬೋದು. ಸೂಪರ್. MRP ಎಷ್ಟಿದೆ ಸರ್ ಇದು? ಸರ್ MRP 27,000 ಇದೆ ಸರ್. MRP 27,000 ಇದೆಯಂತೆ. 11,000 ಸಿಗುತ್ತೆ ನಿಮಗೆ. ನೀವು ಮಾಡಿಸಿದ್ರು ಕೂಡ ಇಷ್ಟು ಕಡಿಮೆ ಮಾಡ್ಸೋಕ್ಕಾಗಲ್ಲ. ಓಕೆ, ಚೆನ್ನಾಗಿದೆ ಸರ್. ಇದು ಹೇಳಿ ಸರ್. ಇದು ಮಿನಿ ಬುಕ್ ಸೆಲ್ಫ್ ಸರ್. ಇದು ಮಿನಿ ಬುಕ್ ಸೆಲ್ಫ್. ಇದು ತುಂಬ ಕ್ಯೂಟ್ ಆಗಿದೆ, ಅಂದರೆ ಲಿಲ್ಲಿಪುಟ್. ಹೌದು ಸರ್. ಕ್ಯೂಟ್ ಎಷ್ಟಾಗಿದೆ. ಎಷ್ಟು ಸರ್ ಇದು? ಸರ್ ಇದು ಬರೀ 5500 ಸರ್. 5500. MRP ಎಷ್ಟು ಸರ್ ಇದು? ಸರ್ MRP 12,000 ಇದೆ ಸರ್. 12,000. ಎಸ್ ಸರ್. ಅದೇ 50% ಪಕ್ಕ ನಿಮಗೆ ಅಪ್ ಟು 80% ಸಿಗುತ್ತೆ. ಇದೊಂದು ತೋರಿಸಿ ಸರ್. ಇದು ಬೆಡ್ ಸೈಡ್ ಟೇಬಲ್ ಸರ್. ಇದು ಬೆಡ್ ಸೈಡ್ ಟೇಬಲ್. ಶೀಶಮುಡ್ ಸರ್. ಇದು ಆನ್ಲೈನ್ ಅಲ್ಲಿ 14,000 ಸೇಲ್ ಆಗ್ತಾ ಇದೆ ಸರ್. ಓಕೆ, ನಾವು ಬರೀ 5,000 ಕೊಡ್ತಾ ಇದೀವಿ ಸರ್. 5,000ಗೆ 5,000. ಇದೊಂದು 70% ಆಯಿತು. ಎಸ್ ಸರ್. ಸೂಪರ್ ಸರ್, ನಿಮ್ಮ ಹತ್ರ ಒಳ್ಳೆ ಒಳ್ಳೆ ಐಟಮ್ ಇದೆ ಸರ್. ಅಂದರೆ ಇದು ಹೇಳಿ ಸರ್. ಇದು ಚೆಸ್ಟ್ ಆಫ್ ಡ್ರಾವರ್ ಕೇಳ್ತಾರೆ ಸರ್. ಇದಕ್ಕೆ ಲೈಕ್ ಇದು ಡ್ರಾವರ್ ಸಿಗುತ್ತೆ ನಮಗೆ. ಇದು MRP 25,000 ಇದೆ ಸರ್. 25,000 ಇದೆ. ನಾವು ಬರೀ 9,500 ಕೊಡ್ತಾ ಇದೀವಿ ಸರ್. 9,500. ಎಸ್ ಸರ್. ಸೂಪರ್ ಸರ್. ನೀವು ನೋಡಿ, ನಿಮ್ಮ ಮನೆಗೆ ನೀವು ಫರ್ನಿಚರ್ಸ್ ಮಾಡಿಸೋದಕ್ಕೆ ಟೈಮ್ನ ವೇಸ್ಟ್ ಅಂತ ನಾನು ಹೇಳ್ತಿಲ್ಲ, ನೀವು ಬೇರೆಯವ್ರಿಗೆ ಕೊಟ್ಟು ಮಾಡಿಸೋದ್ರೂ ಒಳ್ಳೆಯದೇ. ಆದರೆ ನಿಮ್ಮ ಹತ್ರ ಟೈಮ್ ಇಲ್ಲ, ನಾವು ಎಲ್ಲರೂ ಒಂದು ಒಳ್ಳೆ ಕ್ವಾಲಿಟಿ ಫರ್ನಿಚರ್ಸ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ಡಿವೈನ್ ಹೇಳಿ ಸರ್. ದ ಡಿವೈನ್ ಎಂಟರ್ಪ್ರೈಸಸ್ಗೆ ಬಂದುಬಿಡಿ, ಆರಾಮಾಗಿ ತುಂಬಿಸ್ಕೊಂಡು ಹೋಗ್ಬಿಡಿ. ಸೂಪರ್ ಸರ್. ಸೊ ಇದು ಸ್ಟಡಿ ಟೇಬಲ್ ಸರ್, ಪಿಯಾನೋ ಮಾಡಲ್ ಸರ್. ಹೌದು ಸರ್, ನಾನು ಅದೇ ಆವಾಗಲೇ ಬಂದಾಗಿಂದ ನೋಡ್ತಾ ಇದ್ದೆ ಪಿಯಾನೋ ಇದೆಯಾ ಅಂತ ಹೇಳಿ. ಯಾಕಂದರೆ ನಾವು ಒಂದು ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಸರ್ಗೆ ಪಿಯಾನೋ ಕೊಡಿಸಿದ್ವಿ, ಆಯುಷ್ಮಾನ್ ಭವದಲ್ಲಿ. ಅದೇ ಅಂದ್ಕೊಳ್ತಾ ಇದ್ದೆ, ಏನು ಸಖತ್ತಾಗಿ ಪಿಯಾನೋ ಮಾಡಲಿದೆ, ಸುಮ್ಮನೆ ಇಲ್ಲೊಂದು ಕೀಬೋರ್ಡ್ ಥರ ಮಾಡಿಬಿಟ್ಟು ಆ್ಯಕ್ಷನ್ ಮಾಡಿಬಿಟ್ಟು ಇವ್ರಿಗೆ ಮ್ಯೂಸಿಕ್ ಡೈರೆಕ್ಟರ್ಗೆ ಹೇಳ್ಬಿಟ್ಟು ಮ್ಯೂಸಿಕ್ ಫೀಲ್ ಕೂಡ ಮಾಡಿಸ್ಬೋದು ಅಂತ. ಸೂಪರ್ ಸರ್, ಒಂದು ಪಿಯಾನೋ ಲುಕ್ಕಲ್ಲಿ ಮಾಡಿದ್ದೀರಿ. ಎಷ್ಟು ಸರ್ ಇದು? ಸರ್ ಬರೀ 5,000 ಸರ್. ನಿಜ ಹೇಳ್ತಾ ಇದ್ದೀನಿ ಸರ್. ಬರೀ 5,000 ರೂಪೀಸ್. 5,000 ರೂಪಾಯಿ ರೀ. ಯಾರು ಈ ಡಿಸೈನ್ ಕೊಡ್ತಾರೆ ನಿಮಗೆ? ನೀವು ಮನೇಲಿ ಸುಮ್ಮನೆ ಒಂದು ಶೋ ಪೀಸ್ ಆಗಾದರೂ ಇಟ್ಕೊಬೋದು ರೀ. ಸೂಪರ್ ರೀ, ಸೂಪರ್ ಸರ್, ಸೂಪರ್. MRP ನಾನು ಕೇಳಲ್ಲ, MRP ಹೈಯೇ ಇರುತ್ತೆ. 5,000 ಕೊಡ್ತಿದ್ದಾರೆ. ಸೂಪರ್ ಆಗಿದೆ, ತಗೊಳ್ಳಿ. ನಿಮ್ಮ ಮಕ್ಕಳಿಗೆ ಇದನ್ನು ಏನಂತಂದರೆ ಸ್ಟಡಿ ಟೇಬಲ್ ಆಗು ಕೊಡಿಸ್ಬೋದು. ಅವ್ರಿಗೆ ಬೇಕಾದ್ರೆ ಇದನ್ನು ಕಂಪ್ಯೂಟರ್ ಟೇಬಲ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು. ಆರಾಮಾಗಿ ಇಲ್ಲಿ ಅವರ ಒಂದು ಮೊಮೆಂಟಸ್ಗಳನ್ನ ಇಟ್ಕೋಬೋದು. ತುಂಬ ಚೆನ್ನಾಗಿದೆ ಸರ್. ನೆಕ್ಸ್ಟ್ ಆಫೀಸ್ ಚೇರ್ಸ್ ಇದೆ ಸರ್. ಆಫೀಸ್ ಚೇರ್ಸ್ ನೋಡಿ, ಇದು ಹೆಡ್ ರೆಸ್ಟ್ ದೋಸೆ. ಇದು ಬರೀ 5,500 ಕೊಡ್ತಾ ಇದೆ ಸರ್. ಆನ್ಲೈನಲ್ಲಿ ಜಾಸ್ತಿ ಇದೆ ಸರ್, ಗೊತ್ತು ಸರ್. ಅದಕ್ಕೋಸ್ಕರ ನಾನು ಕಡಿಮೆ ಕೊಡ್ತಾ ಇದ್ದೀನಿ ಸರ್. 5,500. ಸೂಪರ್ ಸರ್. ಇದು ಸರ್? ಸೊ ಅದು ಗೇಮಿಂಗ್ ಚೇರ್ ಸರ್. ಅದು ಹೌದು, ಗೇಮಿಂಗ್ ಚೇರು. ಮತ್ತೆ ಇದು ಕಂಪ್ಯೂಟರಲ್ಲಿ ತುಂಬ ಹೊತ್ತು ಯಾರು ಕೂತಿರ್ತಾರೆ ಮನೆಯಲ್ಲಿ, ಆ ಹುಡುಗರಿಗೆ ಮತ್ತು ಯುವಕರಿಗೆ ಅವ್ರಿಗೆ ಯೂಸ್ ಆಗುತ್ತೆ, ಆ ಪರ್ಸನ್ಸ್ಗಳಿಗೆ ಯೂಸ್ ಆಗುತ್ತೆ ಗೇಮಿಂಗ್ ಚೇರು. ಇದ್ರ ಹೆಸರು ಗೇಮಿಂಗ್ ಚೇರು. ನೀವು ಯಾವ್ದಾರು ಎಡಿಟರ್ಗಳ ಯೂಸ್ ಮಾಡ್ತಾರೆ ಅಂದರೆ ತುಂಬ ಹೊತ್ತು ನೀವು 12 hours 8 hours ನೀವು ಕಂಪ್ಯೂಟರಲ್ಲೇ ಕೂರ್ತೀರಾ ಅಂತಂದರೆ ಇದು ನಿಮಗೆ ಬ್ಯಾಕ್ ಪೇನ್ ರಿಲೀಫ್ ಕೊಡುತ್ತೆ. ಎಷ್ಟು ಸರ್ ಇದು? ಸೊ ಬರೀ 6,500 ಸರ್.
ಬರೀ 6500 ರುಪೀಸ್. ಬೇಕಾದ್ರೆ ಬನ್ನಿ, ನಮ್ಮ ಚಾನಲ್ ಕಡೆಯಿಂದ ಬಂದರೆ ಇನ್ನೊಂದು 10% ಎಕ್ಸ್ಟ್ರಾ ಡಿಸ್ಕೌಂಟ್ ಇರುತ್ತೆ. ಈ ವಿಡಿಯೋನ ರೆಫರೆನ್ಸ್ ತೋರಿಸಿ ಅವರಿಗೆ, ಇದನ್ನು ಇನ್ನೊಂದು 10% ಡಿಸ್ಕೌಂಟ್ ಕೊಡ್ತಾರೆ. ಇದನ್ನು ಆನ್ಲೈನಲ್ಲಿ ಚೆಕ್ ಮಾಡಿನೇ ತೊಗೊಳ್ಳಿ, ಯಾಕಂದರೆ ನಾನೇ ಚೆಕ್ ಮಾಡಿದ್ದೀನಿ. ಇದನ್ನು ತೊಗೊಳೋದಕ್ಕೆ ತುಂಬ ಕಾಸ್ಟ್ಲಿ ಇದೆ, ತುಂಬಾ ಚೆನ್ನಾಗಿದೆ, ಕಂಫರ್ಟ್ ಆಗಿದೆ. ಸೂಪರ್ ಸರ್. ಸೊ ನೆಕ್ಸ್ಟ್ ಟಿ ವಿ ಯೂನಿಟ್ ತೋರಿಸ್ತೀನಿ ಸರ್. ಇದು ಬೇಸ್ ಯೂನಿಟ್ ಸರ್, ಬರೀ 2500 ಕೊಡ್ತಾ ಇದೀನಿ ಸರ್. 2500 ಒಂದು ಸಿಂಪಲ್ ಆಗಿರೋದು ಇಟ್ಕೋಬೋದು. ಎಸ್ ಸರ್. ಏಯ್ ಸೂಪರ್ ಸರ್. ನೀವು ಸಿಟಿಯಲ್ಲಿ ಮಾಡಿಬಿಟ್ರೆ ಸರ್ ನಿಮಗೆ ಯಾವಾಗಲೂ ರಶ್ ಇರುತ್ತೆ ಸರ್ ಅಂಗಡಿ. ಸಿಟಿಯಲ್ಲಿ ಮಾಡಿಬಿಟ್ರೆ, ಸಿಟಿಯಲ್ಲಿ ನಾನು ಓಪನ್ ಮಾಡಿದೆ ಅಂತೆ, ಲೈಕ್ ರೆಂಟ್ ಜಾಸ್ತಿ ಇರುತ್ತೆ. ಈ ಪ್ರೈಸ್ ಮತ್ತೆ ಈ ಪ್ರೈಸ್ ಕೊಡಕ್ಕಾಗಲ್ಲ, ಮತ್ತೆ ಜಾಸ್ತಿ ಮಾಡ್ತೀರಾ, ಹೌದು ಸರ್, ಜನರಿಗೆ ಸಿಗಲ್ಲ. ನೋಡಿ ಇವ್ರ ಥಾಟ್ಸ್ ತುಂಬಾ ಚೆನ್ನಾಗಿದೆ ರೀ. ನನಗೆ ನಿಜವಾಗ್ಲೂ ಇವ್ರ ಥಾಟ್ಸ್ ತುಂಬಾ ಇಷ್ಟ ಆಯ್ತು. ಸಿಟಿಯಲ್ಲಿ ಮಾಡಿದ್ರೆ ರೆಂಟ್ ಜಾಸ್ತಿ ಆಗುತ್ತೆ, ರೆಂಟ್ ಜಾಸ್ತಿ ಆಗಿದ ತಕ್ಷಣ 2500 ಏನಾಗುತ್ತೆ, 6000 ರುಪೀಸ್ ಆಗುತ್ತೆ. ಅವಾಗ ಏನಾಗುತ್ತೆ, ಇವರು ಆ ಬಿಸ್ನೆಸ್ ಪರ್ಸನ್ಸು ಅಲ್ಲಿ ಯಾರಿದ್ದಾರೆ ಎಲ್ಲ ಒಂದೇ ಆಗ್ತಾರೆ. ಈಗ ಇವ್ರು ಏನು ಗೊತ್ತಾ, ಇವ್ರು ಮೊನೋಪಲಿ ಮಾರ್ಕೆಟ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಎಕನಾಮಿಕಲ್ಲಿ ಏನಂದರೆ ಎಲ್ಲರ ಇದನ್ನೇ ಇವರೇ ತಗೊಂಡು ಇವರೇ ಕಡಿಮೆ ಕೊಟ್ಬಿಡ್ತಾರೆ ಮೊನೋಪಲಿ ಇವರು. ಅದು ಸೂಪರ್. ನೀವು ಇದನ್ನು ಬೇಸ್ ಯೂನಿಟ್ ಸರ್. ಇದು ಓಕೆ, ಲೈಕ್ ನಿಮಗೆ ಈ ಮಾಡೆಲಲ್ಲಿ ಸಿಗುತ್ತೆ ನಿಮಗೆ ಬರೀ 4500 ಸರ್. ಸರ್ ಇದು 2500 ರೂಪಾಯಿ ಅಂತೆ, ಅದು 4000 ರೂಪಾಯಿ ಅಂತೆ. ಅಯ್ಯೋ 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 ಅಯ್ಯೋ, ಇಷ್ಟು ಕಡಿಮೆ ಕೊಡ್ತಾರೆ, ನೀವು ಬಂದು ತಗೊಳಕ್ಕಿಲ್ವಾ? ಬಿಡಿ, ಯಾರು ಬೇಕಾದ್ರೆ ಬಂದು ತಗೋಬೋದು. 2500, 4000 ಎರಡು ಸೇರಿಸ್ರೆ 6000. ನಾನೊಂದು ಐಡಿಯಾ ಮಾಡಿದ್ದೀನಿ ಸರ್. ನೀವು ಕ್ಯಾಟ್ಲಾಗ್ ಎಲ್ಲ ನನಗೆ ಕಳಿಸ್ಬಿಡಿ, ನಾನು ಒಂದು 2,000 ರೂಪಾಯಿ ಎಕ್ಸ್ಟ್ರಾ ಇಟ್ಬಿಟ್ಟು ಅಲ್ಲಿ ಮಾರ್ಕೊಬಿಡ್ತೀನಿ. ನನಗೆ ಒಂಚೂರು ಲಾಭ ಆದರೂ ಸಿಗಲಿ. ನಿಜವಲ್ಲ, ಹಾಗೂ ಕೂಡ ಮಾಡ್ಬೋದು. B2Bಗೂ ಕೊಡ್ತಾರೆ, B2Cಗೂ. ಇವಾಗ B2C ಹೇಳ್ತಿದ್ದಾರೆ, B2Bಗೂ ಕೊಡ್ತಾರೆ. ಬಂದು ತಗೊಳ್ಳಿ, ಆರಾಮಾಗಿ ನೀವು ಒಂದು ವ್ಯಾಪಾರನೂ ಮಾಡಬಹುದು, ಮತ್ತು ಮನೆಯವರು ಕೂಡ ಬಂದು ತಗೊಳ್ಳಿ. ಸರ್ ಇದನ್ನು ಹೇಳಿ. ಸೊ ಇದು ಡ್ಯೂಕೋ ಪೇಂಟ್ ಸರ್. ಇದು ಡ್ಯೂಕೋ ಪೇಂಟ್ ಟಿ ವಿ ಯೂನಿಟ್. ಇದು ಓಕೆ, ಸೂಪರ್ ಸರ್. ಇದೆ ಲೈಕ್ ಡ್ರಾವರ್ ಇರುತ್ತೆ, ನಿಮಗೆ ಒಂದು ಡ್ರಾವರ್ ಬರುತ್ತೆ. ಇದು ಬರೀ 6500 ರುಪೀಸ್ ಸರ್. 6500 ಸರ್. ಸರ್ ನೀವು ಸೂಪರ್ ಸರ್. ನೀವು 6500 ರುಪೀಸ್ಗೆ ಇದೊಂದು ಬೇಸು ಟಿ ವಿ ಯೂನಿಟು ವಿತ್ ಡ್ಯೂಕೋ ಪೇಂಟು. ಸೂಪರ್ ಸರ್, ಚೆನ್ನಾಗಿದೆ. ಅದ್ರ ಕೆಳಗಡೆ ಎಷ್ಟು ಸರ್? ಸರ್ ಕೆಳಗಡೆ ಇದು ಬರೀ 5500 ಸರ್. 5500? ಎಸ್ ಸರ್. ಲೈಕ್ 6 ಫೀಟ್ ಇದೆ. 6 ಫೀಟ್ ಇದೆ. ಎಸ್ ಸರ್. 5500? ಎಸ್ ಸರ್, ಬರೀ 5500. ಸೂಪರ್ ಸರ್, ಸೂಪರ್. ನೆಕ್ಸ್ಟ್ ಐಟಮ್ ಸರ್ ಇದೆ. ನಾನು ನಿಮಗೆ ಯಾವಾಗ ಕೇಳಿದ್ದೀನಿ, 2 ಡೋರ್ ವಾರ್ಡ್ರೋಬ್, 6 ಫೀಟ್ 6500, 5 ಫೀಟ್ 5500. ಇದು 4 ಫೀಟ್ ಸರ್, ಬರೀ 4500. 4 ಫೀಟು 4500 ರುಪೀಸು. ಅಂದರೆ ನಿಮಗೆ ಚಿಲ್ಡ್ರನ್ಸ್ ರೂಮಲ್ಲಿ ಆ್ಯಕ್ಚುಲಿ ಈಗ ತುಂಬ ಅದೊಂದು ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಅನ್ನೋದಕ್ಕಿಂತ ಸೊಲ್ಯೂಷನ್ ಯಾರು ಮಾಡ್ತಾ ಇಲ್ಲ. ಏನು ಸೊಲ್ಯೂಷನ್ ಮಾಡ್ತಿಲ್ಲ ಅಂತಂದರೆ, ನಿಮ್ಮ ಮನೇಲಿ ಮಕ್ಕಳಿದ್ರೆ ಅವ್ರು ಸ್ಕೂಲ್ಗೆ ಹೋದರೆ ಅವ್ರಿಗೆ ಪ್ರಾಜೆಕ್ಟ್ಸ್ ವರ್ಕ್ಸ್ಗಳು ತುಂಬ ಕೊಡ್ತಾರೆ. ಆ ಪ್ರಾಜೆಕ್ಟ್ಸ್ ವರ್ಕ್ಸ್ಗಳು ತುಂಬ ಕೊಡ್ತಾರೆ. ಅವ್ರಿಗೆ ಸ್ಟೋರೇಜ್ ಪ್ಲೇಸೇ ಇರಲ್ಲ ಮನೆಗಳಲ್ಲಿ. ಅವ್ರು ಏನು ಮಾಡ್ತಾರೆ, ನೀವೇನೋ ಒಂದು ಸಿಸ್ಟಮಲ್ಲಿ ನೀವು ವರ್ಕ್ ಫ್ರಮ್ ಹೋಮ್ ಅಥವಾ ಮನೇಲಿ ಏನೋ ಒಂದು ಸಿಸ್ಟಮ್ ಇಟ್ಕೊಂಡು ವರ್ಕ್ ಮಾಡ್ತಿದ್ರೆ ಆ ಡ್ರಾರ್ಸ್ಗಳನ್ನ ಬಂದು ಯೂಸ್ ಮಾಡ್ತಿರ್ತಾರೆ. ನಿಮಗೆ ಇರಿಟೇಷನ್ಸ್ ಆಗುತ್ತೆ, ನಿಮ್ಮದೇ ಮಕ್ಕಳಾದರೂ ಇರಿಟೇಷನ್ಸ್ ಆಗುತ್ತೆ, ಎಲ್ಲ ಮಿಕ್ಸಪ್ ಆಗುತ್ತೆ. ಅವ್ರಿಗೆ ಈ ಥರದೊಂದು ಕೊಟ್ಟಾಗ ಅವರು ಅಷ್ಟು ಪ್ರಾಜೆಕ್ಟ್ಸ್ಗಳನ್ನ, ಏನು ಅವ್ರ ಬುಕ್ಸ್ ಆಗ್ಬೋದು ಅಥವಾ ಅವ್ರಿಗೆ ಪ್ರಾಜೆಕ್ಟ್ಸ್ಗಳು ಮಾಡೋವಂಥ ಥಿಂಗ್ಸ್ಗಳು, ಯಾವುದು ಕ್ರಯಾನ್ಸ್ ಆಗ್ಬೋದು, ಕ್ಲೇ ಆಗ್ಬೋದು, ಸಿಸರ್ಸ್ ಆಗ್ಬೋದು, ಕಲರ್ ಪೇಪರ್ಸ್ ಆಗ್ಬೋದು, ಹ್ಯಾಂಡಿಕ್ರಾಫ್ಟ್ಸ್ ಪೇಪರ್ಸ್ಗಳಾಗ್ಬೋದು, ಪೇಪರ್ಸ್ಗಳಾಗ್ಬೋದು, ನಿಮಗೆ ಅಂಥದ್ದನ್ನೆಲ್ಲ ಮಕ್ಳಿಗೆ ಎಷ್ಟು ಕೊಟ್ಟರೆ ಇಟ್ಕೊಳ್ತಾರೆ. ಜೊತೆಗೆ ಅವ್ರ ಟಾಯ್ಸ್ಗಳು ಸ್ಟೋರೇಜ್ಗಂತೂ ತುಂಬ ಕಷ್ಟಪಡ್ತಾ ಇರ್ತೀರಿ, ಆ ಸ್ಟೋರೇಜ್ಗೂ ಕೂಡ ಆಗುತ್ತೆ. ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಾನು ಡೈನಿಂಗ್ ಟೇಬಲ್, ಓನ್ಲಿ ಚೇರ್ಸ್ ಸರ್. ಓನ್ಲಿ ಚೇರ್ಸ್. ಅವ್ರಿಗೆ ಜಾಸ್ತಿ ಕೇಳ್ತಾ ಇರ್ತಾರೆ, ಲೈಕ್ ನಮಗೆ ಟೇಬಲ್ ಇದೆ ಸರ್, ಚೇರ್ಸ್ ಇಲ್ಲ ಅಂತ. ಅದಕ್ಕೋಸ್ಕರ ಬರೀ ಚೇರ್ಸ್ ಬೇಕಂತ ಬರೀ ಚೇರ್ಸ್ ಕೊಡ್ತೀನಿ ಸರ್. ಬರೀ ಚೇರ್ಸ್ ಕೂಡ ಇದೆ. ಬರೀ ಚೇರ್ಸ್ ಅಂದರೆ ಇವಾಗ ಇದನ್ನ ಸಿಂಗಲ್ ಪೀಸ್ ಕೊಡ್ತೀರಾ, ಸೆಟ್ ಕೊಡ್ತೀರಾ ನೀವು? ಸರ್ ನಿಮ್ಮ ಇಷ್ಟ ಸರ್. ನಿಮಗೆ ಸೆಟ್ ಬೇಕಂತ ಸೆಟ್ಟು ತಗೊಳ್ಳಿ, ಇಲ್ಲ ನಮಗೆ ಸಿಂಗಲ್ ಪೀಸೇ ಬೇಕು ಸರ್ ಅಂತ ಸಿಂಗಲ್ ಪೀಸ್ ತಗೊಳ್ಳಿ. ನೋಡಿ, ನಿಮ್ಮ ಹತ್ರ ಹಳೆ ಡೈನಿಂಗ್ ಟೇಬಲ್ಸ್ ಇರುತ್ತೆ, 1-2 ಚೇರ್ಸ್ಗಳು ಮುರಿದೋಗಿರ್ತವೆ, ಹಾಳಾಗಿರ್ತವೆ. ಈ ಥರದ್ದು ತುಂಬ ಮನೆಗಳಲ್ಲಿ ನಡೆದಿರುತ್ತೆ. ಅಥವಾ ಅಪ್ಪ ಏನು ಮಾಡಿರ್ತಾರೆ, ಡೈನಿಂಗ್ ಟೇಬಲ್ ತೊಗೊಂಡಿರ್ತಾರೆ, ಆ ಚೇರ್ಸ್ಗಳು ಏನಾದರೂ ಹಾಳಾಗಿದ್ದಾಗ ನಿಮಗೆ ಅದೇ ಥರದ್ದು ಡೈನಿಂಗ್ ಚೇರ್ಸ್ಗಳು ಸಿಗದೇ ಇದ್ರೂ ಒಂದು ಸ್ವಲ್ಪ ಅವ್ರ ಕಾಲದ ಚೇರ್ಗಳ ಥರನೇ ಇದೆ, ನೀವು 1 ತೊಗೋಬೋದು, 4 ತೊಗೋಬೋದು. ಇದರ ಒಂದು ಪ್ರೈಸು ಅಂದರೆ ಈ ಒಂದು ಪೀಸ್ ಪ್ರೈಸ್ ಎಷ್ಟು ಅಂತ ಕೇಳ್ತೀನಿ. ಎಷ್ಟು ಸರ್ ಇದು? ಸರ್ ಬರೀ 2200 ಸರ್. ಇದು ಒಂದು ಚೇರ್ನ ಪ್ರೈಸ್ ಬಂದು 2200. ನೀವು 4 ತೊಗೊಂಡ್ರೆ 2000 ರೂಪಾಯಿಗೆ ಕೂಡ ಕೊಡಬಹುದು. ಎಸ್ ಸರ್,
ಕೊಡ್ತೀರಲ್ವಾ ಸರ್ 8,000 ರುಪೀಸ್ಗೆ ನಿಮಗೆ ಚೇರ್ ಸಿಗುತ್ತೆ, ಅಂದರೆ ಡೈನಿಂಗ್ ಟೇಬಲ್ ಚೇರ್ಸ್. ಎಸ್ ಸರ್. ಇದು ಬುಕ್ ರ್ಯಾಕ್ಸ್. ಬುಕ್ ರ್ಯಾಕ್ ಸರ್. ಅಲ್ಲಿ ನೋಡಿದ್ವಲ್ಲ ಸರ್, ಎಸ್ ಸರ್. ಅದೇ ಎಷ್ಟು ಸರ್ ಇದು ಹೇಳಿದ್ ನೀವು? ಸರ್ 11,000 ಸರ್. 11,000 ರುಪೀಸ್ ಹೇಳಿದ್ರು. ಇದು ಸರ್ ಸೇಮ್ ಸರ್, ಸೇಮ್ ಬುಕ್ ಸೆಲ್ಫ್. ಸೇಮ್ ಬುಕ್ ಸೆಲ್ಫ್ 11,000 ರುಪೀಸು. ಇದು ವಾವ್, ಇದು ತುಂಬ ಚೆನ್ನಾಗಿದೆ ಸರ್. ಇದು ಎಸ್ ಸರ್. ನನಗೆ ಯಾಕೋ ಈ ನಾಗವಲ್ಲಿ ಆಪ್ತಮಿತ್ರ ಸಿನಿಮಾ ನೋಡ್ದಂಗೆ ಆಗುತ್ತೆ ಇದನ್ನ ನೋಡಿದ್ರೆ. ಎಲ್ಲ ಹಂಗೆ ಇದೆ. ಡ್ರಾಸ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ವಾವ್, ಆಂಟಿಕ್ ಪೀಸ್ ಅಂತ ಹೇಳ್ತಾರಲ್ಲ, ಆಂಟಿಕ್ ಲುಕ್ ಇದೆ ಇದು. ಏನು ಸರ್? ಎಸ್ ಸರ್. ಎಷ್ಟು ಸರ್ ಇದು? ಸೊ ಬರೀ 13,500 ಸರ್. 13,500. 13,500. ತುಂಬ ಚೆನ್ನಾಗಿದೆ ರೀ. ನಾವು ಸಿನಿಮಾದಲ್ಲಿ, ಅಂದರೆ ಸಿನಿಮಾದವನಾಗಿ ಹೇಳ್ತಿದ್ದೀನಿ, ಸಿನಿಮಾದಲ್ಲಿ ಇದನ್ನು ಬಾಡಿಗೆಗೆ ತಂದ್ರೇ 2,500 ರುಪೀಸ್ ಆಗ್ತಾರೆ. ಅದರಲ್ಲೂ ನಾವೇನಾದ್ರು ಇದನ್ನು ಒಂದು 10 ದಿವಸ ಯೂಸ್ ಮಾಡಿಬಿಟ್ರೆ 25,000. ಇದು ಸಿಗ್ತಾ ಇರೋದು 13,500 ರುಪೀಸ್ಗೆ. ಹಾಗಂತ ಇದನ್ನು ತೊಗೊಂಡೋಗಿ ನಾವು ಯಾವ ಸಿನಿಮಾದವ್ರು ಕೊಡೋದು ಅಂತ ಕೇಳಬೇಡಿ. ಅಂದರೆ ಅಷ್ಟೊಂದು ವ್ಯಾಲ್ಯೂಯಬಲ್ ಥಿಂಗ್ಸ್ ಇದು. ನಿಜವಲ್ಲ ಈ ಥರದ್ದು ಸಿಗಲ್ಲ ನಮಗೆ. ಈ ಥರದ್ದು ಮನೆಗಳಿಗೆ ಸೆಟಪ್ ಮಾಡಬೇಕಂದ್ರೆ ಅಷ್ಟೆಲ್ಲ ನಾವು ಬಾಡಿಗೆ ಕೊಟ್ಟಿದ್ದೀವಿ. ನನಗೆ ಅದರ ಅನುಭವ ಇದೆ. ಓಕೆ, 13,500 ಸೂಪರ್ ಸರ್. MRP ಎಷ್ಟು ಸರ್? ಸರ್ MRP 65,000 ಇದೆ ಸರ್. 65,000 ಇಲ್ಲಿ, 13,500 ಇಲ್ಲಿ. ಬೇಗ ಬನ್ನಿ, ಬೇಗ ತೊಗೊಳ್ಳಿ. ಸೂಪರ್ ಆಗಿದೆ, ಸೂಪರ್. ಇದು ಸೇಮ್ 11,000. ಕರೆಕ್ಟಾ ಸರ್? ಎಸ್ ಸರ್. ಕರೆಕ್ಟ್. ನೆಕ್ಸ್ಟ್ ಏನು ಸರ್ ತೋರಿಸ್ತೀರಿ? ಅದು ಡೈನಿಂಗ್ ಟೇಬಲ್ ಸ್ಕೇಲ್ದಿಂದ ಸರ್ 2,200. ಯಾವ್ದು ಬೇಕಂತ ಅದು ತಗೊಳ್ಳಿ. 2,200ಗೆ ನೋಡಿ, ಇಲ್ಲೆಲ್ಲ ಡೈನಿಂಗ್ ಟೇಬಲ್ ಚೇರ್ಸ್ಗಳಿದ್ದಾವೆ. ಇದ್ರ ಹಿಂದೆನೂ ಇದೆ ವಿತ್ ಕುಷನ್ನು. ನಿಮಗೆ ಎತ್ತಿ ನಾನು ತೋರಿಸ್ತೀನಿ. ವಿತ್ ಕುಷನ್ ಇದೆ. ಓಕೆ, ಕೂತ್ಕೊಂಡು ನಾನು ಫೀಲ್ ಮಾಡಿದ್ರೆ ನಿಮ್ಗೆ ಅದು ಫೀಲ್ ಆಗಲ್ಲ. ಓಕೆ, ತುಂಬ ಚೆನ್ನಾಗಿದೆ. ಎಸ್, ನೈಸ್. 2,200 ರೂಪಾಯಿ. ಯಾವ ಚೇರ್ಸ್ ಆದ್ರೂ ತೊಗೊಳ್ಳಿ. 2ಕ್ಕಿಂತ ಎಕ್ಸ್ಟ್ರಾ ತೊಗೊಂಡ್ರೆ, ಅಂದರೆ 4 ಆ ಥರದ್ದೆಲ್ಲ ತೊಗೊಂಡ್ರೆ 2,000 ರೂಪಾಯಿಗೆ ಕೊಡ್ತಾರೆ. ಸೂಪರ್ ಸರ್. ಇಲ್ಲೊಂದಷ್ಟು ಸೋಫಾ ಇದೆ. ಸೋಫಾ ಇದೆ ಸರ್. ಇದು 3+1+1 ಸರ್. 3+1+1 ಸೋಫಾ. ಎಸ್ ಸರ್. ಎಷ್ಟು ಸರ್ ಇದು? ಸರ್ ಬರೀ 16,000 ಸರ್. 16,000. 16,000. ಇದು ನೀವು ರೆಡಿ ಮಾಡಿರೋದಾ? ಇಲ್ಲ ಸರ್, ಇದು ಅಮೆಝಾನ್ ಸರ್. ಅಮೆಝಾನ್ದು? ಎಸ್ ಸರ್. 16,000. MRP ಎಷ್ಟು ಸರ್? ಸರ್ MRP 38,000 ಇದೆ ಸರ್. 38,000 ಇದೆ. ಬರೀ 16,000 ಕೊಡ್ತಾರೆ. ಸೋಫಾ 3 ಸೀಟರ್, ಸಿಂಗಲ್ ಸೀಟರ್, ಮತ್ತೆ ಅದು T5 ಸಪ್ರೇಟ್ ಸರ್. ಅದು ಸಪ್ರೇಟಾ? T5 ಸಪ್ರೇಟು. ಬರೀ ಸೋಫಾ ಮಾತ್ರ ಕನ್ಫರ್ಮ್ ಮಾಡ್ಕೊಳ್ಳಿ. 3 ಸೀಟರ್ ಸೋಫಾ, ಸಿಂಗಲ್ ಸೋಫಾ 16,000 ಸಿಗುತ್ತೆ. ಇದು ನಿಮಗೆ 38,000 ಇದೆ. 16,000 ಸಿಗುತ್ತೆ. ಇನ್ನೊಂದು ಸರ್, ಸೋಫಾದಲ್ಲಿ ಆಲ್ರೆಡಿ ನಾನು ಬುಕ್ ಮಾಡಿದ್ದೀನಿ. ಲೈಕ್ ನೆಕ್ಸ್ಟ್ ವಿತಿನ್ 2-3 ಡೇಸ್ ಬರ್ತಾ ಇದೆ. 2-3 ಡೇಸಲ್ಲಿ ಬರುತ್ತೆ. ಮತ್ತೆ ಇನ್ನೊಂದು ವಿಡಿಯೋ ಹಾಕ್ತೀವಿ ನಾವು. ನಿಮಗೆ ಇವರೇ ಕೂಡ ವಿಡಿಯೋ ಮಾಡಿ ಕಳಿಸ್ತಾರೆ, ಇಲ್ಲ ನಾವೇ ಬರ್ತೀವಿ. ಅದರದ್ದು ಪ್ರೈಸ್ ಮುಂಚೆನೇ ಕೇಳ್ತೀನಿ ಸರ್. 3 ಸೀಟರ್ ಲೈಕ್ ಅದು ಬ್ರ್ಯಾಂಡೆಡ್ ಪ್ರಾಡಕ್ಟ್ ಇದೆ. ಅದು ಯಾವ ಬ್ರ್ಯಾಂಡ್ ಅಂತ ನಾನು ಕೇಳಲ್ಲ. ನೀವು ಕಾಲ್ ಮಾಡಿ ನಾನು ಕ್ಯಾಟ್ಲಾಗ್ ಕಳಿಸ್ತೀನಿ. ಲೈಕ್ 3 ಸೀಟರು ನಾನು ಬರೀ 12,000 ಕೊಡ್ತಾ ಇದ್ದೀನಿ ಸರ್. ಬ್ರ್ಯಾಂಡೆಡ್ ಪ್ರಾಡಕ್ಟ್ನ ಬುಕ್ ಮಾಡಿದ್ದಾರೆ, ಬರ್ತಾ ಇದೆ 2 and 3 ಡೇಸಲ್ಲಿ. ಬರೇ 3 ಸೀಟರ್, ಒಂದು ಪೀಸ್ ಅಷ್ಟೇ. ಒಂದು ಪೀಸು. ಯಾವ ಬ್ರ್ಯಾಂಡ್ ಅಂತ ಅವ್ರು ಇವಾಗ ಅದನ್ನು ಏನು ಮಾಡಲ್ಲ, ಹೇಳಲ್ಲ. ಅವಾಗ ಹೇಳ್ತಾರೆ 12,000 ರೂಪಾಯಿ ಅಂತೆ. ನಾನು ವೆಯ್ಟ್ ಮಾಡ್ತಿರ್ತೀನಿ. ಖಂಡಿತ ಒಳ್ಳೆ ಪ್ರಾಡಕ್ಟೇ ಆಗಿರುತ್ತೆ. ಅದು ಆನ್ಲೈನಲ್ಲಿ 24,000 ಸೇಲ್ ಆಗ್ತಾ ಇದೆ. MRP ಬಿಟ್ಟು. ಎಸ್ ಸರ್. ಆನ್ಲೈನಲ್ಲಿ MRP ಬಿಟ್ಟು 24,000 ರೂಪಾಯಿಗೆ ಸೇಲ್ ಆಗ್ತಿದೆಯಂತೆ. ಇವರು 12,000 ರೂಪಾಯಿ ಕೊಡ್ತಾರಂತೆ. ಮಿಸ್ ಮಾಡಬೇಡಿ, ತಗೊಳ್ಳಿ. ಫರ್ನಿಚರ್ ಮನೇಲಿ ಇರ್ಬೇಕ್ರಿ. ಸರ್ ನೆಕ್ಸ್ಟ್ T5 ಇದೆ ಸರ್. ಇದು ಟ್ರೆಂಡಿಂಗ್ ಮಾಡಲ್ ಸರ್. ಇದು T5 ವಿತ್ ಸೀಟಿಂಗ್. ಇದಾ? ಸರ್ ತೋರಿಸಿ ಸರ್ ಕಸ್ಟಮರ್ಗೆ. ಸರ್ ಇದು ಆ್ಯಕ್ಚುಲಿ ಏನು ಹೇಳ್ತೀವಿ ಅಂತಂದರೆ ಟೀ ಟೇಬಲ್. ಎಸ್ ಸರ್. ಟೀ ಟೇಬಲ್ ಸರ್ ಇದು. ಎಸ್ ಸರ್. ವಾವ್, ನೈಸ್ ಸರ್. 4 ಸೀಟ್ ಹಿಂಗೆ ಆರಾಮಾಗಿ ಕೂತ್ಕೊಂಡು ಎಸ್ ಸರ್ ಟೀ ಕುಡಿಬೋದು. ಎಸ್ ಸರ್. ಜೊತೆಗೆ ನೀವೇನಾದ್ರು ಕ್ಯಾರಮ್ ಬೋರ್ಡ್ ಇದ್ರೆ ಕ್ಯಾರಮ್ ಬೋರ್ಡ್ ಇಟ್ಕೊಂಡು ಆಡ್ಬೋದು. ಇದು ಸ್ನೇಕ್ ಆ್ಯಂಡ್ ಲ್ಯಾಡರ್ ಆಡ್ಬೋದು, ಲೂಡೋ ಆಡ್ಬೋದು, ಏನು ಬೇಕಾದ್ರೂ ಆಟನೂ ಆಡ್ಬೋದು. ತುಂಬ ಚೆನ್ನಾಗಿದೆ. ಎಷ್ಟು ಸರ್ ಇದು? ಸರ್ ಬರೀ 6,500 ಸರ್. 6,500. ಎಸ್ ಸರ್. ನೀವು ಮಾಡಿಸ್ತೀನಿ ಅಂತ ಹೋದ್ರೂ ಖಂಡಿತ 15,000 ಆಗುತ್ತೆ. 6,500 ರುಪೀಸ್ ಆರಾಮಾಗಿ ತೊಗೋಬೋದು. ತುಂಬ ಚೆನ್ನಾಗಿದೆ. ಯಾವುದು ಸರ್ ಇದು ಬ್ರ್ಯಾಂಡು? ಸರ್ ಇದು ನಾವು ರೆಡಿ ಮಾಡಿದ್ದೀವಿ ಸರ್. ಇದು ನೀವು ಲೈಕ್ ಯಾಕೆಂದ್ರೆ ಕಸ್ಟಮರ್ಸ್ ಜಾಸ್ತಿ ಜನ ಈ ತರ ಕೇಳ್ತಾ ಇದೆ, ಬಟ್ ನಮಗೆ ಬರ್ತಾ ಇಲ್ಲ ಅಲ್ಲಿಂದ. ಲೈಕ್ ಅಮೆಝಾನ್ ಈ ಥರದ್ದು ತುಂಬ ಕಸ್ಟಮರ್ಸ್ ಕೇಳಿದ್ದಾರೆ, ಅದಕ್ಕೆ ಇವರೇ ಒಂದು ರೆಡಿ ಮಾಡಿ ಇಟ್ಟಿದ್ದಾರೆ. ಸೂಪರ್ ಸರ್, ಚೆನ್ನಾಗಿದೆ. ನೈಸ್. 3 ಸೀಟರ್ ಸೋಫಾ ಸರ್ ಇದು. ಓಕೆ. ಲೈಕ್ ಬರೀ 12,000 ಕೊಡ್ತಾ ಇದ್ದೀನಿ ಸರ್. 12,000 ಅಂದರೆ ವುಡನ್ ಸೋಫಾ. ಎಸ್ ಸರ್. ವಿತ್ ಕುಷನ್.
ಸರ್ ಕ್ವಶನ್ ಇರಲ್ಲ, ಅದು ಫಿಕ್ಸ್ಡ್ ಇರುತ್ತೆ ಸರ್. ಅದು ಫಿಕ್ಸ್ಡ್ ಕುಷನ್ ಅಂದರೆ ರಿಮೂವಬಲ್. ರಿಮೂವಬಲ್. 12,000 ಸರ್. ಎಸ್ ಸರ್. ಇದು MRP ಎಷ್ಟಾಗುತ್ತೆ ಸರ್ ಇದು? ಸರ್ MRP 28 ಇದೆ ಸರ್. 28 ಇದೆ. ಎಸ್ ಸರ್. 28 ಇಂದ 12. ಸೂಪರ್ ರೀ, ಒಳ್ಳೆ ಆಫರ್ ಇದೆ, ಬಂದು ತಗೊಳ್ಳಿ ಸರ್. ಇದನ್ನ ಹೇಳಿ ಸೊ ಇದು ಕ್ವೀನ್ ಸೈಜ್ ಬೆಡ್ ಸರ್. ಕ್ವೀನ್ ಸೈಜ್ ಲೈಕ್ ವಿತ್ ಸ್ಟೋರೇಜ್ ಬರುತ್ತೆ ನಿಮಗೆ, ಬಾಕ್ಸ್ ಸ್ಟೋರೇಜ್. ಓಕೆ. ಆ್ಯಂಡ್ ನಿಮಗೆ ಹೆಡ್ ಬೋರ್ಡ್ ಕ್ವಶನ್ ಇರುತ್ತೆ ಸರ್. ಹೌದು. ಬರೀ 17,000 ಕೊಡ್ತಾ ಇದ್ದೀನಿ ಸರ್. 17,000. 17,000. ಇದು ಸೂಪರ್ ಸರ್. ಎಲ್ಲ MDF. ಎಸ್ ಸರ್, MDF ಇರುತ್ತೆ ಸರ್. MDF ಬಾಕ್ಸು, ಮಿಕ್ಕಿದೆಲ್ಲ ವುಡ್ಡನ್ನು. ಇದೊಂದು ಹೆಡ್ ಬೋರ್ಡ್ ಬಂದು ನಿಮಗೆ ವಿತ್ ಕುಷನ್. ಎಸ್ ಸರ್. ಕುಷನ್ ಅಂತಂದ್ರೆ ಇದೇನು ಇದು ಬಟ್ಟೆದ ಸರ್ ಇದು? ಎಸ್ ಸರ್. ಬಟ್ಟೆ ಸರ್. ಕ್ಲಾತ್ ವಿತ್ ಕುಷನ್. ಎಸ್ ಸರ್. ಸೂಪರ್ ಸರ್, ಚೆನ್ನಾಗಿದೆ ಇದು. 17,000. ಎಸ್ ಸರ್. ಓನ್ಲಿ 17,000. ಇದ್ರದ್ದು MRP ನಾನು ಹೇಳಲ್ಲ ಎಷ್ಟಿರ್ಬೋದು ಅಂತ. 40 ಮೇಲೆ ಸರ್? ಇನ್ನೂ ಜಾಸ್ತಿ ಸರ್. ಎಷ್ಟು? 55 ಸರ್. 55,000 ರೂಪಾಯಲ್ಲಿ 17,000 ರೂಪಾಯಲ್ಲಿ. ಸೂಪರ್ ಸರ್. ಸರ್ ವಿತ್ ಇದೊಂದು ಮ್ಯಾಟ್ರಸ್ ಇದೆ. ಎಸ್ ಸರ್, ವಿತ್ ಮ್ಯಾಟ್ರಸ್ ಇದೆ ಸರ್. ಇದು 4x6 ಸರ್, ಡಬಲ್ ಬೆಡ್ ಇದು. ಡಬಲ್ ಬೆಡ್ ಅಂದ್ರೆ ಚಿಲ್ಡ್ರನ್ಸ್ ಬೆಡ್ ಕೂಡ ಆಗುತ್ತೆ Yes, sir. ಅಲ್ವಾ? ಚಿಲ್ಡ್ರನ್ಸ್ ಬೆಡ್ ಇಲ್ಲ ಅಂತಂದ್ರೆ ಈಗ ತಾನೇ ಮದುವೆ ಆಗಿದೆ ಅವ್ರಿಗೆ ಏನಂತಂದ್ರೆ ಇದೊಂದು ಸಿಂಪಲ್ ಆಗಿ ಒಂದು ಮನೇಲಿ ಹಾಕೊಳಕ್ಕೆ ಒಂದು ಡಬಲ್ ಬೆಡ್. Yes, sir. ಇದು ವಿತ್ ಕುಷನ್ ಬರುತ್ತೆ. ಅಡ್ರೆಸ್ಟ್ ಇದು ಡ್ರಾವರ್ ಸ್ಟೋರೇಜ್ ಬರುತ್ತೆ ಸರ್ ನಿಮಗೆ. ಲೈಕ್ ಇದು ಡ್ರಾವರ್ ಸ್ಟೋರೇಜ್ ಬರುತ್ತೆ. ಸ್ಟೋರೇಜ್. ಎಸ್ ಸರ್. ಇಲ್ಲಿ ತೋರ್ಸಮ್ಮ, ಇಲ್ಲಿ ಸೂಪರ್. ಡ್ರಾವರ್ ಸ್ಟೋರೇಜ್ ಸೂಪರ್. ಚೆನ್ನಾಗಿದೆ ಸರ್. ಸರ್ ವಿತ್ ಮ್ಯಾಟ್ರಸ್ ಎರಡು ಸೇರಿ 17,000 ಸರ್. ಮ್ಯಾಟ್ರಸ್ ಸೇರಿ ಎಸ್ ಸರ್. 17,000. 17,000. MRP 50,000 ಮೇಲೆ. ಎಸ್. MRP 50,000 ಮೇಲೆ 17,000 ರೂಪಾಯಿಗೆ ಸಿಗುತ್ತೆ ವಿತ್ ಮ್ಯಾಟ್ರಸ್ಸು. ಮ್ಯಾಟ್ರಸ್ ಚೆನ್ನಾಗಿದೆ ರೀ ಸರ್. ಮೆಮೊರಿ ಫೋಮ್ ಸರ್. ಮೆಮೊರಿ ಫೋಮು ಅದೇ ಈ ರಬ್ಬರ್ ಫೋಮ್ಸ್, ರಬ್ಬರಲ್ಲಿ ಇದು ಮಾಡೋ ಮೆಮೊರಿ ಬರುತ್ತಲ್ಲ ಅದೇ ತಾನೇ? ಇಲ್ಲ ಸರ್, ಇದು ಮೆಮೊರಿ ಹೇಳ್ತಾರೆ ಇದಕ್ಕೆ. ಅದೇ ಮೆಮೊರಿ ಫೋಮ್ ಅಂದ್ರೆ ಅದೇ ಸರ್. ಅಂದ್ರೆ ನಿಮ್ಗೆ ಏನಂದ್ರೆ ಯಾವುದೇ ಸ್ಪ್ರಿಂಗ್ ಬರಲ್ಲ, ಅದ್ರಲ್ಲಿ ಕಾಯರ್ ಬರಲ್ಲ, ಏನು ಬರಲ್ಲ. ಮೆಮೊರಿ ಫೋಮ್ ಅಂದ್ರೆ ಹೆಲ್ತ್ಗೆ ತುಂಬಾ ಅಡ್ವಾಂಟೇಜ್ ಕೊಡುತ್ತೆ. ಅಂದ್ರೆ ರಬ್ಬರ್ ಮೆಟೀರಿಯಲ್ಸ್ ಅಲ್ಲಿ ಮಾಡ್ತಾರೆ. ಅಂದ್ರೆ ಈ ರಬ್ಬರ್ ಮರ ಬರುತ್ತಲ್ಲ ಅದ್ರಲ್ಲಿ ಬರೋವಂಥ ರಬ್ಬರಿಂದ ಮಾಡೋವಂಥದ್ದು ತುಂಬಾ ಒಳ್ಳೆ ಫೋಮ್, ಮೆಮೊರಿ ಫೋಮ್. ನೆಕ್ಸ್ಟ್ ಪೂಜಾ ಮಂದಿರ್ ಬೇಕಂದ್ರೆ ಪೂಜಾ ಮಂದಿರ್ ಇದೆ. ಪೂಜಾ ಮಂದಿರ್ ಇದೆಯಾ ಸರ್? ಎಸ್ ಸರ್. ಚಿಕ್ಕದು ಬರೀ 4,500 ಸರ್. ಇದೆ ಸರ್? ಎಸ್ ಸರ್. 4,500. 4,500. ಓಕೆ. ನೋಡಿ ನಿಮಗೆ ಆ್ಯಕ್ಚುಲಿ ತುಂಬ ಕಡೆ ಏನಂದರೆ ಪೂಜಾ ಮಂದಿರಗಳೇ ಇರಲ್ಲ, ಅಂದರೆ ಪೂಜಾ ರೂಮ್ಗಳನ್ನೇ ಮಾಡಿರಲ್ಲ. ಅವ್ರಿಗೆ ಇದೊಂದು ಕ್ಯೂಟಾಗಿ 4,500 ರೂಪೀಸ್ ಕೊಡ್ತಾರೆ. ಎಸ್ ಸರ್. ಇದ್ರ MRP ಏನಿದೆ ಸರ್? ಸರ್ MRP 12,000 ಇದೆ ಸರ್. MRP 12,000 ಇದೆ, 4,500 ಕೊಡ್ತಾರೆ. ದೊಡ್ಡದೆಷ್ಟು ಸರ್? ಸರ್ ದೊಡ್ಡದು 5,500 ಸರ್. 5,500. ದೊಡ್ಡದು 5,500 ರೂಪೀಸ್ ಕೊಡ್ತಾರೆ. MRP ನಿಮ್ಗಿಲ್ಲ ಅಂತಂದ್ರೆ ಒಂದು 16,000-17,000 ಇರುತ್ತೆ. ಎಸ್ ಸರ್. ಓಕೆ. ಇದು 4,500, ಅದು 5,500. ಅದೊಂದಿದೆ ಸರ್. ಸರ್ 3,500 ಸರ್. ಇದೊಂದಿದೆ ನೋಡಿ, ಇದನ್ನು ತೋರಿಸಿ. ಇದು 3,500 ಸರ್ ಇದು? ಎಸ್ ಸರ್. ಸೂಪರ್ ಸರ್. ವಿತ್ ಗೋಪುರ ಇದೆ. ಎಸ್ ಸರ್. ಇದು MRP ಎಷ್ಟಾಗುತ್ತೆ ಸರ್ ಇದು? ಸರ್ MRP 9,000 ಇದೆ ಸರ್. ಅದು 9,000 ಇದೆ. ಎಸ್ ಸರ್. 3,500 ನೋಡಿ. ಪೂಜಾ ರೂಮ್ ಕೂಡ ಇವ್ರ ಹತ್ರ ಇದೆ. ಆಮೇಲೆ ಚಿಕ್ಕದೊಂದು ಶೂ ರ್ಯಾಕ್ಗಳಿದಾವೆ. ಎಷ್ಟು ಸರ್ ಇದು? ಸರ್ ಶೂ ರ್ಯಾಕ್ 2,800 ಸರ್. 2,800. ದೊಡ್ಡದು 3,500. 3,500 ಸರ್. ಇದು ಸರ್ 3,000 ಸರ್. 3,000. ಆ್ಯಕ್ಚುಲಿ ನೋಡಿ ಇದು ಚೆನ್ನಾಗಿದೆ. ಶೂ ತೊಗೊಳ್ಳೋದು, ಹಾಕ್ಕೊಳ್ಳೋದು ನೀಟಾಗಿ. ಕುಷನ್ ಇದೆ. ಎಷ್ಟು ಸರ್ ಹೇಳಿದ್ದು? 3,000. 3,000. ಜಾಸ್ತಿ ಅಲ್ಲ, 3,000. ಮಾಡಿಸೋಕೋರು ಜಾಸ್ತಿ ಆಗುತ್ತೆ ಸರ್. ಇದು ಸರ್ ಅದು ಬೆಡ್ ಸೆಟ್ ಕೆಳಗಡೆ ಇರೋದು ಸರ್. ಇದೇನು ಸರ್ ಇದು? ಸರ್ ಪೂಜಾ ಮಂದಿರ್ ಸರ್. ಅದು ವಾಲ್ ಮೌಂಟೆಡ್ ಪೂಜಾ ಮಂದಿರ. ನೀವು ತುಂಬ ಮನೆಗಳಲ್ಲಿ ನೋಡ್ತೀರಿ, ಮೌಂಟ್ ಮಾಡಿ ಇಲ್ಲಿ ನಿಮಗೆ ಫೋಟೋಸ್ಗಳು ಇಟ್ಕೊಂಡಿರ್ತಾರೆ. ಎಷ್ಟು ಸರ್ ಇದು? ಸರ್ ಬರೀ 1,800 ಸರ್. 1,800 ರೂಪಾಯಿ. 1,800. ಒಂದು ಸರಿ, 2 ಸರಿ, 3 ಸರಿ ಆರಾಮಾಗಿ ತೊಗೋಬೋದು ಸರ್. ಇಲ್ಲಿ ನೋಡಿ ಬ್ರ್ಯಾಂಡ್ ಇದೆ, DS. ಎಸ್ ಸರ್. ತೋರ್ಸಪ್ಪ ಇಲ್ಲಿ, ಹತ್ರ ಬಾ. ಬ್ರ್ಯಾಂಡ್ ಇದೆ. ಬರೀ 1,800 ರೂಪಾಯಿ ಆರಾಮಾಗಿ ತೊಗೋಬೋದು. ಇದು ಸರ್ ನೆಕ್ಸ್ಟು ಸರ್ ಬೆಡ್ ಸೈಡ್ ಟೇಬಲ್ ಸರ್. ಅದು ಬೆಡ್ ಸೈಡ್ ಟೇಬಲ್ ಸರ್. ಇಲ್ಲ ಅಂದರೆ ಇಟ್ಕೊಳ್ಳೋಕ್ಕೆ. ಎಸ್ ಸರ್. ಬರೀ 2,200 ಸರ್. 2,200. ಸೂಪರ್. ಇದು ಸರ್? ಸರ್ ಶೂ ರ್ಯಾಕ್ ಸರ್. ಅದು ಶೂ ರ್ಯಾಕ್ 3,500 ಸರ್. 3,500. ಇದರ ಹೈಟ್ ನೋಡಿ, ಆರಾಮಾಗಿ 3 ಫೀಟ್ ಇದೆ. 3 ಫೀಟ್ ಇದೆ ನೋಡಿ. ನನ್ನ ಇಟ್ಕೊಂಡು ತೋರಿಸ್ತೇನೆ. 3 ಫೀಟ್ ಇದೆ, ಆರಾಮಾಗಿದೆ. ಶೂ ರ್ಯಾಕ್ಗಳು ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟು. ಹೇಗಂದರೆ ಆಗಿ ಇಡೋಕ್ಕೆ ಒಂದು
ಸುಸಜ್ಜಿತವಾಗಿ ಇಡ್ಬೋದು. ಶೂ ರ್ಯಾಕು ಬರೀ ಎಷ್ಟು ಸರ್? 3500. 3500 ಆರಾಮಾಗಿ ತೊಗೋಬೋದು. ಓಕೆ ನೋಡಿ, ದಿ ಬೆಸ್ಟ್ ಪ್ಲೇಸ್ ಫಾರ್ ಫರ್ನಿಚರ್ ಪರ್ಚೇಸ್ಗೆ ದಿ ಡಿವೈನ್ ಎಂಟರ್ಪ್ರೈಸಸ್. ಅಪ್ ಟು 70%, 80% ಡಿಸ್ಕೌಂಟ್ ಸಿಗುತ್ತೆ ನಿಮಗೆ. ಬಂದು ಪರ್ಚೇಸ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಇದನ್ನು ತೊಗೊಳೋದಕ್ಕೆ ಅಂದರೆ ಫರ್ನಿಚರ್ ತೊಗೊಳ್ಳೋ ಐಡಿಯಾದಲ್ಲಿಲ್ಲ, ನಾನು ನೋಡಲ್ಲ ಅಂತ ಸ್ಕಿಪ್ ಮಾಡಿಬಿಡಿ. ಇದನ್ನು ಯಾರು ತೊಗೊಳೋಕ್ಕೆ ಐಡಿಯಾ ಮಾಡ್ತಿದ್ದಾರೆ, ನಿಮ್ಮ ರಿಲೇಷನ್ಸ್ ಆಗ್ಬೋದು, ನಿಮ್ಮ ಫ್ರೆಂಡ್ಸ್ ಆಗ್ಬೋದು, ಅವ್ರಿಗೆ ಶೇರ್ ಮಾಡಿ. ಅವರಿಗೆ ನೀವೊಂದು ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಅವರ ಎಕನಾಮಿಕ್ ಅನ್ನು ನೀವು ಕಾಪಾಡ್ದಂಗೆ ಆಗುತ್ತೆ. ಅಂದರೆ ಪೋಲ್ ಆಗ್ತಿರೋ ದುಡ್ಡನ್ನ ಕಾಪಾಡ್ದಂಗೆ ಆಗುತ್ತೆ. ಅವ್ರಿಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ನಿಮ್ಮನ್ನ ನೆನೆಸ್ಕೊಳ್ತಾರೆ. ಈ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಬಾಯ್. ನಮ್ಮ ಕೈ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಶಕ್ತಿ ಇರುವಾಗ ನಾವ್ಯಾಕೆ ಇನ್ನೊಬ್ರಿಗೆ ತಲೆ ತಗ್ಗಿಸಿ ನಡಿಬೇಕು? ನಾವ್ ಯಾವಾಗ್ಲೂ ತಲೆ ಎತ್ತಿ ಬಾಳ್ಬೇಕು.